ನಮಸ್ಕಾರ ವೀಕ್ಷಕರೇ. ಬರ್ಮುಡಾ ಟ್ರಯಾಂಗಲ್ ಈ ಒಂದು ಸ್ಥಳಕ್ಕೆ ಯಾವೊಬ್ಬ ಮನುಷ್ಯ ಕೂಡ ಹೋಗಿ ಕಾಲಿಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅಲ್ಲಿಗೆ ಹೋಗಬೇಕು ಅಂದರೆ ಹಡಗು ಅಥವಾ ವಿಮಾನದ ಮೂಲಕವೇ ಹೋಗಬೇಕು. ಆದರೆ ಇಲ್ಲೇ ಇರೋದು ನೋಡಿ ಟ್ವಿಸ್ಟ್. ಹಡಗು ಮತ್ತು ವಿಮಾನ ಮುಖಾಂತರ ಹೋದರೂ ಕೂಡ ಹೋದವನ ಜೊತೆಗೂ ಸಹ ಅಲ್ಲಿಗೆ ಹೋದಂಥ ವಿಮಾನ ಮತ್ತೆ ಹಡಗು ವಾಪಸ್ ಬರೋದಿಲ್ಲ. ಹಾಗೆ ಬಂದಿರೋ ಹಿಸ್ಟ್ರಿ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಅಂತಹ ಭಯಾನಕ ಮೃತ್ಯುಂಜಯ ಬರ್ಮುಡಾ ಟ್ರಯಾಂಗಲ್ ಯಮಧರ್ಮನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರು ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ಏನಪ್ಪ ಇದು ಬರ್ಮುಡಾ ಟ್ರಯಾಂಗಲ್ ಅಂತ ನೋಡೋಕೆ ಹೊರಟ್ರೆ ಇದರ ಬಗ್ಗೆ ಉತ್ತರಕ್ಕಿಂತ ಪ್ರಶ್ನೆಗಳೇ ಜಾಸ್ತಿ ಹುಟ್ಟಿಕೊಳ್ಳುತ್ತವೆ. ಯಾಕಂದರೆ ಆ ಒಂದು ಭಾಗದಲ್ಲಿ ಪ್ರಯಾಣ ಮಾಡೋ ವಿಮಾನವಾಗಿರಬಹುದು ಅಥವಾ ಹಡಗುಗಳೇ ಆಗಿರಬಹುದು. ಅಷ್ಟೇ ಯಾಕೆ, ಯಾವುದೇ ಒಬ್ಬ ಮನುಷ್ಯ ಆ ಜಾಗಕ್ಕೆ ಹೋದ್ರೆ ಮತ್ತೆ ವಾಪಸ್ ಬಂದಿರೋ ಹಿಸ್ಟ್ರಿನೇ ಇಲ್ಲ. ಅವರು ಏನಾಗ್ತಾರೆ, ಆ ವಿಮಾನಗಳು ಹೇಗೆ ಕಣ್ಮರೆ ಆಗ್ತವೆ, ಹಾಗೇನೆ ದೊಡ್ಡ ದೊಡ್ಡ ಹಡಗುಗಳು ಹೇಗೆ ಕಾಣೆ ಆಗ್ತವೆ ಎಂದು ಇವತ್ತಿಗೂ ಕೂಡ ಅದು ಪ್ರಶ್ನೆಯಾಗಿಯೇ ಉಳಿದಿದೆ. ವೀಕ್ಷಕರೇ, ಅದರ ಚಿಕ್ಕ ಚಿಕ್ಕ ಅವಶೇಷಗಳು ಕೂಡ ನಮಗೆ ನೋಡೋದಿಕ್ಕೆ ಸಹ ಸಿಗೋದಿಲ್ಲ. ಆ ರೀತಿಯ ಕಣ್ಮರೆ ಆಗುತ್ತೆ. ಅಂತಹ ಒಂದು ಪ್ರದೇಶನೇ ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತಾರೆ. ಹಾಗೆ ಇದನ್ನ ಇನ್ನೊಂದು ಹೆಸರಲ್ಲಿ ಡೆವಿಲ್ಸ್ ಟ್ರೈನ್ ಅಂತಾನೂ ಕೂಡ ಕರೀತಾರೆ. ವೀಕ್ಷಕರೇ, ಈ ಜಗತ್ತಿನಲ್ಲಿ ಪ್ರಖ್ಯಾತ ವಿಜ್ಞಾನಿಗಳಿಗೂ ಕೂಡ ಬಗೆಹರಿಸದ ಅದೆಷ್ಟೋ ವಿಷಯಗಳು ಅಡಗಿವೆ. ಅದರಲ್ಲಿ ಈ ಬರ್ಮುಡಾ ಟ್ರಯಾಂಗಲ್ ಕೂಡ ಒಂದು. ಮತ್ತೆ ಇದು ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಅಟ್ಲಾಂಟಿಕ್ಸ್ ಮಹಾಸಾಗರ ಏನಿದೆ, ಫ್ಲೋರಿಡ್, ಬರ್ಮುಡಾ ದ್ವೀಪಗಳು, ಮತ್ತೆ ಅಲ್ಲಿಂದ ಪ್ಯೂರ್ಟೋ ರಿಕೋ ಮತ್ತೆ ಫ್ಲೋರಿಡ್, ಈ ಮೂರು ಪ್ರದೇಶ ಮೂರು ಸರಳ ರೇಖೆಯಿಂದ ಕೂಡಿಸಿದ್ರೆ ಈ ತ್ರಿಕೋನ ಆಕಾರದಲ್ಲಿ ಕಾಣಿಸೋ ಈ ಜಾಗವನ್ನೇ ಬರ್ಮುಡಾ ಟ್ರಯಾಂಗಲ್ ಅಂತ ಕರೀತಾರೆ. ಈ ಒಂದು ಜಾಗ 1,30,000 ಸ್ಕ್ವೇರ್ ಕಿಲೋಮೀಟರ್ ಇದೆ. ಯಾಕೆ ಈ ಒಂದು ಪ್ರದೇಶ ಕುಖ್ಯಾತಿ ಗಳಿಸಿದೆ ಅಂತ ನೋಡೋದಾದರೆ, ಈ ಒಂದು ಜಾಗದಲ್ಲಿ ಹಾರಾಟ ಮಾಡೋ ಯಾವುದೇ ಒಂದು ವಿಮಾನ ಕಾಣಿಸೋದಿಲ್ಲ. ಇದ್ದಕ್ಕಿದ್ದಂತೆ ನಾಪತ್ತೆ ಆಗುತ್ತೆ. ಮತ್ತೆ ಈ ಜಾಗದಲ್ಲಿ ಸಂಚರಿಸುವ ಅದೆಷ್ಟು ಹಡಗುಗಳು ನಿಗೂಢವಾಗಿ ಅಪಘಾತಕ್ಕೆ ಈಡಾಗುತ್ತೆ. ಮತ್ತೆ ಅದರ ಚಿಕ್ಕ ಚಿಕ್ಕ ಅವಶೇಷಗಳು ಸಹ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ರಿಸರ್ಚ್ ಮಾಡೋಕೆ ಹೊರಟ ಟೀಮ್ಗಳಿಗೆ ಸಿಕ್ಕ ಉತ್ತರ 0. ಯಾಕಂದ್ರೆ ಇದಕ್ಕೆ ಒಬ್ಬೊಬ್ಬರು ಒಂದೊಂದು ವಿವರಣೆ ಕೊಟ್ರು ಇದರ ಸತ್ಯ ಇವತ್ತಿಗೂ ಕೂಡ ನಿಗೂಢವಾಗಿದೆ. ವೀಕ್ಷಕರೇ, ಈ ಒಂದು ಜಾಗ ಪ್ರಪಂಚದ ಗಮನ ಸೆಳೆದಿದ್ದು 1945 ಡಿಸೆಂಬರ್ 5ನೇ ತಾರೀಕು. ಅಮೆರಿಕದ ನೇವಿ ಏನಿದೆ, ಆ ಒಂದು ಟೈಮಲ್ಲಿ ಟ್ರೈನಿಂಗ್ ಅಂತ ಹೇಳಿ 5 ಫ್ಲೈಟ್ ಅನ್ನ ಆ ಒಂದು ಬರ್ಮುಡಾ ಟ್ರಯಾಂಗಲ್ ಏರಿಯಾಗೆ ಕಳಿಸಿಕೊಡ್ತಾರೆ. ಆ ಒಂದು ಬಾಂಬರ್ ಫ್ಲೈಟ್ ಗಳಿಗೆ ಟೀಮ್ 19 ಅಂತ ಹೆಸರಿಟ್ಟಿರ್ತಾರೆ. ನಂತರ ಅವರು ಆ ಒಂದು ಬರ್ಮುಡಾ ಟ್ರಯಾಂಗಲ್ಗೆ ಪ್ರವೇಶ ಮಾಡಿದ 2 ಗಂಟೆಗಳ ನಂತರ ಕಂಟ್ರೋಲ್ ರೂಮ್ಗೆ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ. ಅದರಲ್ಲಿ ಒಬ್ಬ ಪೈಲಟ್ ಏನ್ ಮೆಸೇಜ್ ಕಳಿಸಿರ್ತಾನೆ ಅಂದ್ರೆ, ನಮಗೆ ಈ ಒಂದು ಜಾಗ ವಿಚಿತ್ರವಾಗಿ ಕಾಣಿಸುತ್ತಾ ಇದೆ. ಸಮುದ್ರ ತರನೇ ಕಾಣಿಸುತ್ತಿಲ್ಲ. ಮತ್ತೆ ನಮ್ಮ ಯಾವ ಕ್ಯಾಂಪಸ್ ವರ್ಕ್ ಮಾಡ್ತಾ ಇಲ್ಲ. ತುಂಬಾನೇ ವಿಚಿತ್ರವಾಗಿದೆ. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ. ನಾವು ಯಾವ ಜಾಗದಲ್ಲಿ ಇದ್ದೀವಿ ಅಂತಾನೂ ಗೊತ್ತಾಗ್ತಾ ಇಲ್ಲ ಅಂತ ಈ ತರಹದ ಒಂದು ಮೆಸೇಜ್ ಅನ್ನ ಕಳಿಸುತ್ತಾನೆ. ಮತ್ತೆ ಸಂಜೆ ಆದರೂ ಕೂಡ ಆ 5 ಫ್ಲೈಟ್ ಅಲ್ಲಿ ಹೋಗಿದ್ದ 14 ಜನರು ಏನಿದ್ದಾರೆ ಅವರು ಯಾರು ಕೂಡ ವಾಪಸ್ ಬರೋದಿಲ್ಲ. ವೀಕ್ಷಕರೇ, ಹೇಗೆ ಆ ಒಂದು ಜಾಗದಲ್ಲಿ ಅಷ್ಟು ಫ್ಲೈಟ್ಗಳು ಅಪಘಾತಕ್ಕೆ ಈಡಾಯಿತು ಎಂಬುದು ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅದರ ಒಂದು ಚಿಕ್ಕ ಅವಶೇಷಗಳು ಕೂಡ ಯಾರಿಗೂ ಸಿಕ್ಕಿಲ್ಲ. ವೀಕ್ಷಕರೇ, ಮತ್ತೆ ಇದೇ ರೀತಿ 1918ರಲ್ಲಿ ಅಮೆರಿಕ ನೇವಿ ಏನಿದೆ ಅದರ ಒಂದು ಹಡಗು ಮತ್ತೊಂದು ಹಡಗಿಗೆ ಡೀಸೆಲ್ನ ಸಪ್ಲೈ ಮಾಡೋದಕ್ಕೆ ಹೋಗ್ತಾ ಇರಬೇಕಾದರೆ ಆ ಒಂದು ಹಡಗಿನಲ್ಲಿ ಸುಮಾರು 306 ಜನ ಇರ್ತಾರೆ. ಅದು ಕೂಡ ಬರ್ಮುಡಾ ಟ್ರಯಾಂಗಲ್ಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾಗೇನೆ ಕಣ್ಮರೆಯಾಗುತ್ತೆ. ಅದರಲ್ಲಿದ್ದ ಸುಮಾರು 306 ಜನರು ಕೂಡ ಮಿಸ್ ಆಗ್ತಾರೆ. ಹಾಗೇನೆ ಹಡಗು ಕೂಡ ಮಿಸ್ ಆಗುತ್ತೆ. ಇವತ್ತಿನವರೆಗೂ ಕೂಡ ಹಡಗು ಏನಾಯ್ತು, ಎಲ್ಲಿ ಹೋಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಅದರ ಸಣ್ಣ ಅವಶೇಷಗಳು ಸಹ ಯಾರಿಗೂ ಸಿಕ್ಕಿಲ್ಲ. ವೀಕ್ಷಕರೇ, ಹಾಗೆ ಇನ್ನೊಂದು ಘಟನೆ ನೋಡುವುದಾದರೆ ಮತ್ತೆ 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಆ ಒಂದು ಜಾಗದಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಆತ ತನ್ನ ಒಂದು ಬುಕ್ಕಲ್ಲಿ ಬರೆದುಕೊಂಡಿದ್ದಾನೆ, ನಾನು ಆ ಒಂದು ಏರಿಯಾಗೆ ಎಂಟ್ರಿ ಕೊಡ್ತಾ ಇದ್ದಾಗೇನೆ ಆಕಾಶದಲ್ಲಿ ಒಂದು ಲೈಟ್ ಕಾಣಿಸಿತ್ತು. ತುಂಬಾ ಬ್ರೈಟ್ನೆಸ್ ಇತ್ತು. ಆ ಒಂದು ಲೈಟ್ ಮತ್ತೆ ಒಂದು ಬೆಂಕಿ ಚೆಂಡು ತರ ಕಾಣ್ತಾ ಇತ್ತು. ಮತ್ತೆ ನಮ್ಮ ಒಂದು ಹಡಗಿನಲ್ಲಿ ಯಾವುದೇ ಒಂದು ಕ್ಯಾಂಪಸ್ ಕೂಡ ವರ್ಕ್ ಮಾಡ್ತಾ ಇರಲಿಲ್ಲ. ಮತ್ತೆ ನನಗೆ ಆ ಜಾಗ ತುಂಬಾನೇ ವಿಚಿತ್ರ ಅನಿಸ್ತು ಅಂತ ತನ್ನ ಬುಕ್ಕಲ್ಲಿ ಬರೆದುಕೊಂಡಿದ್ದಾನೆ. ವೀಕ್ಷಕರೇ, ಮತ್ತೆ ಈ ಒಂದು
ಒಂದು ಜಾಗದಲ್ಲಿ ಇನ್ನೊಂದು ವಿಚಿತ್ರ ಕೂಡ ನಡೆಯುತ್ತೆ. 1970 ಡಿಸೆಂಬರ್ನಲ್ಲಿ ಬ್ರೂಸ್ ಇರಾನ್ ಎಂಬುವನು ತನ್ನ ಪರ್ಸನಲ್ ಫ್ಲೈಟ್ ಅಲ್ಲಿ ಆ ಒಂದು ಜಾಗದಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾನೆ. ಅಂತ ಒಂದು ಸಮಯದಲ್ಲಿ ಆ ಒಂದು ಜಾಗದಲ್ಲಿ ಒಂದು ವೃತ್ತಾಕಾರದ ಮೋಡ ಕಾಣಿಸುತ್ತೆ. ಆಗ ಅವನು ತನ್ನ ಫ್ಲೈಟ್ ಅನ್ನ ತಗೊಂಡು ಹೋಗ್ತಾನೆ. ಕೆಲ ಸಮಯದ ನಂತರ ಆ ಒಂದು ಮೋಡದಿಂದ ಆ ಒಂದು ಫ್ಲೈಟ್ ಈಚೆ ಬರುತ್ತೆ. ಎದುರುಗಡೆ ನೋಡಿದ್ರೆ ಮಿಯಾಮಿ ಬೀಚ್ ಕಾಣಿಸುತ್ತಾ ಇರುತ್ತೆ. ಇದರಲ್ಲಿ ಆಶ್ಚರ್ಯ ಪಡುವ ವಿಷಯ ಏನಪ್ಪಾ ಅಂದ್ರೆ, ಸಾಧಾರಣವಾಗಿ ಫ್ಲೋರಿಡಾ ಇಂದ ಮಿಯಾಮಿ ಬೀಚ್ ಗೆ ಹೋಗ್ಬೇಕು ಅಂದ್ರೆ ನೀವು ಎಷ್ಟೇ ವೇಗವಾಗಿ ಹೋದ್ರೂನು, ಮ್ಯಾಕ್ಸಿಮಮ್ ಸ್ಪೀಡ್ ಆಗಿ ಹೋದ್ರೂನು ಸುಮಾರು 75 ನಿಮಿಷ ಸಮಯ ಬೇಕು. ಆದ್ರೆ ಈ ಬ್ರೂಸ್ ಕೇವಲ 47 ನಿಮಿಷಗಳಲ್ಲಿ ಆ ಒಂದು ಜಾಗನ ಸೇರ್ಕೊಂಡಿದ್ದ. ಅಂದ್ರೆ ಆ ಒಬ್ಬ ಬ್ರೂಸ್ ಟೈಮ್ ಟ್ರಾವೆಲ್ ಅನ್ನ ಮಾಡಿದ್ದ. ಎಲ್ಲ 24 ಗಂಟೆಗಳ ಕಾಲ ಹಿಂದೆ ಹೋಗಿದ್ದ. ಅಂದ್ರೆ ಏನು ಒಂದು ಟೈಮ್ ಟ್ರಾವೆಲ್ ಅಂತ ಕರೀತಾರೆ. ಅಂದ್ರೆ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಹೋಗೋದು, ಅಥವಾ ನಾವು ಇರೋ ಕಾಲದಿಂದ ಹಿಂದೆ ಹೋಗೋದು. ನಾವು ಇದನ್ನ ಟೈಮ್ ಟ್ರಾವೆಲ್ ಅಂತ ಕರೀತಾರೆ. ಆ ರೀತಿಯ ಒಂದು ನಿಜವಾದ ಅನುಭವ ಆ ಒಂದು ಜಾಗದಲ್ಲಿ ಅವನಿಗೆ ಆಗಿತ್ತು. ವೀಕ್ಷಕರೇ, ಈ ರೀತಿಯ ಸುಮಾರು ಆ ಒಂದು ಜಾಗದಲ್ಲಿ 1000ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕ ಏನಿದೆ, ಈ ಜಾಗವನ್ನ ನಾವು ಭೇದಿಸುತ್ತೀವಿ ಅಂತ ಒಂದು ಸಂಶೋಧನೆ ಕೇಂದ್ರವನ್ನ ಸ್ಥಾಪನೆ ಮಾಡುತ್ತೆ. AUTEC ಅಂದ್ರೆ ಅಟ್ಲಾಂಟಿಕ್ ಅಂಡರ್ಸಿಯರ್ ಟೆಸ್ಟ್ ಅಂಡ್ ಎಮ್ಯುಲೇಷನ್ ಸೆಂಟರ್ ಎಂಬ ಹೆಸರಿನ ಈ ಒಂದು ಸಂಸ್ಥೆ ಏನಿದೆ, ಈ ಒಂದು ಸಂಸ್ಥೆ ಹೇಳಿರೋ ಪ್ರಕಾರ ಇದು ಒಂದು ದೊಡ್ಡ ಮಿಸ್ಟರಿ ಪ್ಲೇಸ್. ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಹೇಳಿದ್ದಾರೆ ಹೊರತು ಅವರು ಕೂಡ ಇದಕ್ಕೆ ಸರಿಯಾದ ಕಾರಣವನ್ನ ಕೊಟ್ಟಿಲ್ಲ. ಆದ್ರೆ ಪ್ರಪಂಚದಲ್ಲಿ ಇದಕ್ಕೆ 4 ಮುಖ್ಯ ಥಿಯರಿ ಇದೆ. ಯಾಕೆ ಈ ರೀತಿ ನಡೀತಾ ಇದೆ ಅನ್ನೋದಕ್ಕೆ 4 ಥಿಯರಿಗಳನ್ನ ನಾವು ಕೇಳಬಹುದು. ಆ 4 ಥಿಯರಿಗಳನ್ನ ಒಂದೇ ಇದರಲ್ಲಿ ನೋಡ್ತಾ ಹೋಗೋದಾದ್ರೆ, ಲಾರ್ಡ್ ಸಿಟಿ ಆಫ್ ಅಟ್ಲಾಂಟಿಕಾ, ಈ ಒಂದು ಸಿಟಿ ಏನಿದೆ ಇದು ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ಸಮುದ್ರದ ಕೆಳಗಡೆ ಈ ಒಂದು ಸಿಟಿ ಇದೆ. ಈ ಒಂದು ಸಿಟಿನ ನೋಡೋದಾದರೆ ಮನುಷ್ಯರೇ ನಿರ್ಮಾಣ ಮಾಡಿರೋದು. ಇದೊಂದು ಪವರ್ಫುಲ್ ಸಿಟಿ ಆಗಿತ್ತು ಆಗಿನ ಕಾಲದಲ್ಲಿ. ಈ ಒಂದು ಸಿಟಿಗೆ ಮುಖ್ಯವಾದ ಸೋರ್ಸ್ ಅಂದ್ರೇನೆ ಆಗಿನ ಕಾಲದಲ್ಲಿ ಜನರಿಗೆ ಅವರಿಗೆ ಒಂದು ಶಕ್ತಿಯಾಗಿದ್ದು ಅಂದ್ರೆ ಅಲ್ಲಿರುವ ಕ್ರಿಸ್ಟಲ್ಗಳು. ಆ ಒಂದು ಕ್ರಿಸ್ಟಲ್ಗಳಲ್ಲಿ ಇರುವ ಒಂದು ಎನರ್ಜಿನೇ ಇಷ್ಟೆಲ್ಲ ಆಗೋದಿಕ್ಕೆ ಕಾರಣ ಅಂತ ಕೆಲವೊಂದಿಷ್ಟು ಜನ ಹೇಳುತ್ತಾರೆ. ಬರ್ಮುಡಾ ಟ್ರಯಾಂಗಲ್ ಏನಿದೆ ಅದರ ಕೆಳಗಡೆನೆ ಒಂದು ಸಿಟಿ ಇದೆ. ಆ ಒಂದು ಸಿಟಿಲಿ ಇರುವ ಕ್ರಿಸ್ಟಲ್ ಕಲ್ಲುಗಳು ಇರೋದಕ್ಕೇನೆ ಇಷ್ಟೆಲ್ಲ ಆಗಿರೋದು ಅಂತ ಕೆಲವೊಂದಿಷ್ಟು ಜನ ಹೇಳುತ್ತಾರೆ. ಆಗಿನ ಕಾಲದಲ್ಲಿ ನಿರ್ಮಾಣವಾಗಿದ್ದ ಆ ಒಂದು ಸಿಟಿ ಇನ್ನೂ ಇದೆ ಅನ್ನುತ್ತಾರೆ. ಇನ್ನು ಕೆಲವೊಬ್ಬರ ವಾದದ ಪ್ರಕಾರ ಆ ಒಂದು ಜಾಗ ಏಲಿಯನ್ಸ್ ಗಳ ರಿಸರ್ಚ್ ಪಾಯಿಂಟ್ ಆಗಿದೆ. ಅಲ್ಲಿ ಹೊರಗಿನವರು ಯಾರೇ ಬಂದ್ರು ಕೂಡ ಅವು ಸಹಿಸೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರನೇ ಈಗೆಲ್ಲ ಆಗ್ತಾ ಇದೆ ಅಂತ ಒಬ್ಬರ ವಾದ. ಮತ್ತೆ ಇನ್ನು ಕೆಲವರು ಹೇಳುವ ಪ್ರಕಾರ ಇದು ಒಂದು ಪ್ರಪಂಚದಿಂದ ಮತ್ತೊಂದು ಪ್ರಪಂಚಕ್ಕೆ ಹೋಗುವ ಒಂದು ದಾರಿ ಪಾಯಿಂಟ್ ಅಂತ ಹೇಳುತ್ತಾರೆ. ಇಲ್ಲಿ ಒಂದು ಮುಳುಗುವ ಹಡಗು ಆಗಿರಬಹುದು ಅಥವಾ ಫ್ಲೈಟ್ ಆಗಿರಬಹುದು, ಅದು ಮತ್ತೊಂದು ಪ್ರಪಂಚಕ್ಕೆ ಹೋಗ್ತಾ ಇದೆ ಅಂತ ಇನ್ನು ಕೆಲವರ ವಾದವಾಗಿದೆ. ಈ ರೀತಿಯ ಒಂದೊಂದು ತರಹದ ಊಹಾಪೋಹಗಳನ್ನ ಮಾತನಾಡುತ್ತಾ ಇದ್ದಾರೆ ಹೊರತು ಇವತ್ತಿನವರೆಗೂ ಈ ಒಂದು ಜಾಗದಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ ಅಂತ ಪ್ರಪಂಚದ ಯಾವ ವಿಜ್ಞಾನಿ ಕೂಡ ಸರಿಯಾದ ಉತ್ತರ ನೀಡಿಲ್ಲ. ಆದರೆ ಅಮೆರಿಕ ಸಂಶೋಧನಾ ಕೇಂದ್ರ ಏನ್ ಮಾಡಿದೆ, AUTEC ಸಂಸ್ಥೆ ಏನಿದೆ ಇನ್ನೂ ಸಹ ಸಂಶೋಧನೆಯನ್ನ ಮುಂದುವರಿಸುತ್ತಾ ಇದೆ. ಅವರು ಮುಂದೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಖಂಡಿತ ಕಂಡುಹಿಡಿಯಬಹುದು ಅಂತ ನಾನು ಅಂದುಕೊಳ್ಳುತ್ತೇನೆ. ನಾವು ಮನುಷ್ಯರು ಟೆಕ್ನಾಲಜಿಲಿ ಎಷ್ಟೇ ಮುಂದುವರೆದಿದ್ರೂ ಕೂಡ ಪ್ರಕೃತಿಯ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಹೋಗಬಾರದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ಒಂದು ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.